ಬಸವಣ್ಣವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ವಿಶೇಷವಾಗಿ ನನ್ನ ಕ್ಷೇತ್ರದ ಜನತೆಯ ಮೇಲೆ ಇರಲಿ ಅಂತ ಹೇಳಿ ಬಸವಣ್ಣವ್ರನಲ್ಲಿ ಪ್ರಾರ್ಥನೆ ಮಾಡಿ, ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದಂಥ ಕ್ರಾಂತಿಕಾರಕ ಸಾಮಾಜಿಕ ಕ್ರಾಂತಿ ಏನಿದೆ ಅದು ಸಮಾಜದಲ್ಲಿ ಸರ್ವಕಾಲಿಕಕ್ಕೂ ಪ್ರಸ್ತುತವಾಗಿರ್ತಕ್ಕಂಥದ್ದು. ನೀವೆಲ್ಲರೂ ನಿಷ್ಠಾಯುತ ಬಸವಣ್ಣವ್ರ ತತ್ವಗಳನ್ನು ಅಷ್ಟು ಅಳವಡಿಸಿಕೊಂಡು ಸಮಾಜದಲ್ಲಿ ಸಮಾನತೆಯಿಂದ ಸಾರೋಣ. ಭಾಷಣದಲ್ಲಿ ಮಾಡ್ತಾ ಇದ್ದೀವಿ, ಅದನ್ನು ವಾಸ್ತವದಲ್ಲಿ ಪ್ರಾಯೋಗಿಕವಾಗಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಬೇಕು ಅಂತ ಹೇಳಿ ಮಾಡಿದಂಥ ಮಹಾನ್ ಪುರುಷ ಬಸವಣ್ಣವರು. ಯಾವತ್ತೂ ಅವರು ಈ ಸಮಾಜದಲ್ಲಿ ಪ್ರಸ್ತುತವಾಗಿರ್ತಾರೆ. ಅವ್ರು ಮಾಡಿದಂಥ ಕ್ರಾಂತಿ, ಅವರು ಹೇಳಿದಂಥ ವಚನಗಳು ಎಲ್ಲರ ಬದುಕಲ್ಲೂ ಒಂದು ವಾಸ್ತವಿಕತೆಯನ್ನು ತೆರೆದಿಡುವುದರ ಜೊತೆಗೆ ಎಲ್ಲರಿಗೂ ದಾರಿದೀಪ ಅಂತ ಭಾವಿಸಿ ತಾಲೂಕು ಆಡಳಿತಕ್ಕೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಟರಾಜಣ್ಣವ್ರಿಗೆ, ನಮ್ಮ ಪ್ರದೀಪ್ ಅವ್ರಿಗೆ, ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ರೇವಣ್ ಸಿದ್ದಯ್ಯನವ್ರಿಗೆ, ತಹಶೀಲ್ದಾರ್ ಅವರಿಗೆ, ಲೋಕೇಶ್ ಅಣ್ಣ ಅವರಿಗೆ, ಬೃಂಗೇಶ್ ಅವರಿಗೆ, ಸಮಾಜದ ಎಲ್ಲ ಮುಖಂಡರು, ದಯಾಳ್ ಅವರೇ, ನಮ್ಮ ಶಾಂತಣ್ಣ ಅವರೇ, ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳಿದ್ದಾರೆ. ಹೆಸರು ಹೇಳಿದ್ರೆ ಹಲವಾರು ಜನ ಅವರೇ, ಯಾರ್ದು ಹೆಸರು ಹೇಳೋದು ಬೇಡ, ದೊಡ್ಡದವರೆಲ್ಲ ಸಮಾಜದ ಮುಖಂಡರು ಹೆಸರು ಹೇಳಿದ್ದೀನಿ. ಎಲ್ಲ ಗೌರವಾನ್ವಿತ ಮಹಿಳಾ ಮುಖಂಡರುಗಳು ಎಲ್ಲರಿಗೂ ನಾನು ಹೊಂದಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಮತ್ತು ತಾಲೂಕು ಆಡಳಿತದಿಂದ ಶಾಂತಣ್ಣ ಹೇಳ್ತಾಯಿದ್ರು, ಮತ್ತು ನಮ್ಮ ನಟರಾಜಣ್ಣ, ದೇಯಣ್ಣ ಎಲ್ಲ ಹೇಳ್ತಿದ್ರು. ಭಾಳ ವಿಶೇಷವಾಗಿ ಅಲಂಕಾರ ಮಾಡಿ ತಹಶೀಲ್ದಾರ್ ಅವ್ರು ಮಾಡವ್ರೆ ಅಂತ ಇನ್ನೂ ಚೆನ್ನಾಗಿ, ಇನ್ನೂ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡಿ ತಾಲೂಕು ಆಡಳಿತ ಎಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ನನ್ನ ಕ್ಷೇತ್ರದ ಜನತೆಗೆ, ತಮಗೆ ಎಲ್ಲರಿಗೂ ಬಸವಣ್ಣವರ ಜಯಂತಿಯ ಶುಭಾಶಯಗಳನ್ನು ಕೋರಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಬಸವಣ್ಣವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ವಿಶೇಷವಾಗಿ ನನ್ನ ಕ್ಷೇತ್ರದ ಜನತೆಯ ಮೇಲೆ ಇರಲಿ ಅಂತ ಹೇಳಿ ಬಸವಣ್ಣವ್ರನಲ್ಲಿ ಪ್ರಾರ್ಥನೆ ಮಾಡಿ, ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದಂಥ ಕ್ರಾಂತಿಕಾರಕ ಸಾಮಾಜಿಕ ಕ್ರಾಂತಿ ಏನಿದೆ ಅದು ಸಮಾಜದಲ್ಲಿ ಸರ್ವಕಾಲಿಕಕ್ಕೂ ಪ್ರಸ್ತುತವಾಗಿರ್ತಕ್ಕಂಥದ್ದು. ನೀವೆಲ್ಲರೂ ನಿಷ್ಠಾಯುತ ಬಸವಣ್ಣವ್ರ ತತ್ವಗಳನ್ನು ಅಷ್ಟು ಅಳವಡಿಸಿಕೊಂಡು ಸಮಾಜದಲ್ಲಿ ಸಮಾನತೆಯಿಂದ ಸಾರೋಣ. ಭಾಷಣದಲ್ಲಿ ಮಾಡ್ತಾ ಇದ್ದೀವಿ, ಅದನ್ನು ವಾಸ್ತವದಲ್ಲಿ ಪ್ರಾಯೋಗಿಕವಾಗಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಬೇಕು ಅಂತ ಹೇಳಿ ಮಾಡಿದಂಥ ಮಹಾನ್ ಪುರುಷ ಬಸವಣ್ಣವರು. ಯಾವತ್ತೂ ಅವರು ಈ ಸಮಾಜದಲ್ಲಿ ಪ್ರಸ್ತುತವಾಗಿರ್ತಾರೆ. ಅವ್ರು ಮಾಡಿದಂಥ ಕ್ರಾಂತಿ, ಅವರು ಹೇಳಿದಂಥ ವಚನಗಳು ಎಲ್ಲರ ಬದುಕಲ್ಲೂ ಒಂದು ವಾಸ್ತವಿಕತೆಯನ್ನು ತೆರೆದಿಡುವುದರ ಜೊತೆಗೆ ಎಲ್ಲರಿಗೂ ದಾರಿದೀಪ ಅಂತ ಭಾವಿಸಿ ತಾಲೂಕು ಆಡಳಿತಕ್ಕೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಟರಾಜಣ್ಣವ್ರಿಗೆ, ನಮ್ಮ ಪ್ರದೀಪ್ ಅವ್ರಿಗೆ, ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ರೇವಣ್ ಸಿದ್ದಯ್ಯನವ್ರಿಗೆ, ತಹಶೀಲ್ದಾರ್ ಅವರಿಗೆ, ಲೋಕೇಶ್ ಅಣ್ಣ ಅವರಿಗೆ, ಬೃಂಗೇಶ್ ಅವರಿಗೆ, ಸಮಾಜದ ಎಲ್ಲ ಮುಖಂಡರು, ದಯಾಳ್ ಅವರೇ, ನಮ್ಮ ಶಾಂತಣ್ಣ ಅವರೇ, ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳಿದ್ದಾರೆ. ಹೆಸರು ಹೇಳಿದ್ರೆ ಹಲವಾರು ಜನ ಅವರೇ, ಯಾರ್ದು ಹೆಸರು ಹೇಳೋದು ಬೇಡ, ದೊಡ್ಡದವರೆಲ್ಲ ಸಮಾಜದ ಮುಖಂಡರು ಹೆಸರು ಹೇಳಿದ್ದೀನಿ. ಎಲ್ಲ ಗೌರವಾನ್ವಿತ ಮಹಿಳಾ ಮುಖಂಡರುಗಳು ಎಲ್ಲರಿಗೂ ನಾನು ಹೊಂದಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಮತ್ತು ತಾಲೂಕು ಆಡಳಿತದಿಂದ ಶಾಂತಣ್ಣ ಹೇಳ್ತಾಯಿದ್ರು, ಮತ್ತು ನಮ್ಮ ನಟರಾಜಣ್ಣ, ದೇಯಣ್ಣ ಎಲ್ಲ ಹೇಳ್ತಿದ್ರು. ಭಾಳ ವಿಶೇಷವಾಗಿ ಅಲಂಕಾರ ಮಾಡಿ ತಹಶೀಲ್ದಾರ್ ಅವ್ರು ಮಾಡವ್ರೆ ಅಂತ ಇನ್ನೂ ಚೆನ್ನಾಗಿ, ಇನ್ನೂ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡಿ ತಾಲೂಕು ಆಡಳಿತ ಎಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ನನ್ನ ಕ್ಷೇತ್ರದ ಜನತೆಗೆ, ತಮಗೆ ಎಲ್ಲರಿಗೂ ಬಸವಣ್ಣವರ ಜಯಂತಿಯ ಶುಭಾಶಯಗಳನ್ನು ಕೋರಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.